ಅಶ್ವಿನಿ ಗೌಡ ಕೆಂಡ ವಿವಾದದಲ್ಲಿ ಸಿಲುಕಿದ ಬಿಬಿಕೆ 12 ಸೀಸನ್ ಇದೀಗ ಮನೆ ಹೊರಗೆ ಕೆಲ ಸ್ಪರ್ಧಿಗಳು ಮಾತಿಗಿಂತ ವಿವಾದವೇ ಇಲ್ಲಿ ಹೆಚ್ಚಾಗ್ತಾ ಇದೆ. ಅಶ್ವಿನಿ ಗೌಡ ಕೆಂಡ ಮಂಡಲ ವಿವಾದದಲ್ಲಿ ಸಿಲುಕಿದೆ ಬಿಬಿಕೆ 12. ಮನೆ ಹೊರಗೆ ಕೆಲ ಸ್ಪರ್ಧಿಗಳ ಮಾತಿಗಿಂತ ವಿವಾದಗಳೇ ಹೆಚ್ಚು. ಗಿಲ್ಲಿ ವಿನ್ನರ್ ಆಗಿ ಹೊರಹೊಮ್ಮಿದ್ದನ್ನ ಸಹಿಸ್ತಿಲ್ವಾ ಹಾಗಾದ್ರೆ ಅಶ್ವಿನಿ ಗೌಡ ಪ್ರತಿ ಮಾತಿನಲ್ಲಿಯೂ ಕೂಡ ಗಿಲ್ಲಿ ವಿರುದ್ಧ ಅಸಹನೆಯನ್ನ ತೋರ್ತಾ ಇದ್ದಾರೆ. ಬಿಗ್ ಬಾಸ್ ವಿನ್ನರ್ ಆಗಿ ಗಿಲ್ಲಿ ಘೋಷಣೆ ಮಾಡಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಶ್ವಿನಿ ಗೌಡ. ನಾನೇ ಇಲ್ಲಿ ಅಸಲಿ ವಿನ್ನರ್ ಎನ್ನುತ್ತಿರುವಂತ ಅಶ್ವಿನಿ ಗೌಡ ಕೆಂಡಾಮಂಡಲವಾಗಿದ್ದಾರೆ ವಿವಾದದಲ್ಲಿ. ಇದೀಗ ಬಿಬಿಕೆ 12 ಇರುವಂತದ್ದು. ಮನೆ ಹೊರಗೆ ಕೆಲ ಸ್ಪರ್ಧಿಗಳು ಮಾತಿಗಿಂತ ವಿವಾದವೇ ಹೆಚ್ಚಾಗಿದೆ. ಹೀಗಾಗಿ ಏನು ವಿನ್ನರ್ ಆದ ಬಳಿಕ ಬಿಬಿಕೆಯ ಒಂದು ವಿನ್ನರ್ ಅನೌನ್ಸ್ಮೆಂಟ್ ಆದ ಬಳಿಕ ಅಲ್ಲಿಂದ ಬಂದಂತ ಅಶ್ವಿನಿ ಗೌಡ ಪ್ರತಿ ಬಾರಿನೂ ಕೂಡ ಒಂದು ವಿಡಿಯೋ ಮುಖಾಂತರ ಅಲ್ಲಿ ವಿಡಿಯೋ ಮಾಡಿ ಹಲವು ವಿಚಾರಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಆದ್ರೂ ಕೂಡ ಈಗಲೂ ಹೇಳ್ತಾರೆ, ಇಲ್ಲ ನಾನೇ ವಿನ್ ಆಗ್ಬೇಕಿತ್ತು, ನನಗೆ ಅತಿ ಹೆಚ್ಚು ವೋಟ್ಗಳು ಬಂದಿತ್ತು, ಆದ್ರೆ ಗಿಲ್ಲಿಯಲ್ಲಿ ಬಡವ ಅಂತ ತೋರಿಸ್ಕೊಂಡು ವಿನ್ ಆಗಿದ್ದಾರೆ ಅನ್ನುವಂತಹ ಮಾತನ್ನ, ಬಡವ ಅನ್ನುವಂತಹ ಒಂದು ಪೋರ್ಟ್ರೇಟ್ ಅನ್ನ ಜನಗಳ ಮುಂದೆ ಒಂದು ಸಿಂಪತಿಯನ್ನ ತೋರಿಸ್ಕೊಂಡು ವಿನ್ ಆಗಿದ್ದಾನೆ ಗಿಲ್ಲಿ, ಆದ್ರೆ ಅಲ್ಲಿ ಲೆಕ್ಕದಿಂದ ನೋಡಿದ್ರೆ ನಾನೇ ವಿನ್ ಆಗ್ಬೇಕಿತ್ತು ಅನ್ನುವಂತಹ ಮಾತುಗಳನ್ನ ಆಡಿರುವಂತದ್ದು. ಈಗ ಏನು ಬಿಗ್ ಬಾಸ್ ಇಂದ ಹೊರ ಬಂದ ಬಳಿಕ ಕೆಲ ಸ್ಪರ್ಧಿಗಳು ಈ ರೀತಿಯಾಗಿ ಅಪೋಸ್ ಆಗಿ ಮಾತನಾಡಿದ್ದು ಕೂಡ ಉಂಟು. ಆದ್ರೆ ಈ ಬಾರಿ ಗಿಲ್ಲಿ ವಿರುದ್ಧ ಹೆಚ್ಚಾಗಿ ಅಸಮಾಧಾನವನ್ನ ತೋರ್ತಾ ಇದ್ದಾರೆ ಅಶ್ವಿನಿ ಗೌಡ. ಮನೆಯಲ್ಲಿದ್ದಾಗಲೂ ಕೂಡ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ಅನ್ನುವಂಥದ್ದೇ ಇತ್ತು. ಆದ್ರೆ ಈಗ ಅದೇ ಹೊರಗಡೆನೂ ಕೂಡ ಶುರುವಾಗಿದೆ. ಹೀಗಾಗಿ ಅಶ್ವಿನಿ ಗೌಡ ಕೆಂಡ ಕಾರ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಿಚ್ಚ ಸುದೀಪ್ ಅವರೇ, ಬಿಗ್ ಬಾಸ್ ನಿಮಗಿವೆ ಹಲವು ಪ್ರಶ್ನೆ. ಇಲ್ಲಿ ಅಶ್ವಿನಿ ಗೌಡ ಅವರ ಮಾತುಗಳು ನಿಜಾನ ಹಾಗಾದ್ರೆ? ಗಿಲ್ಲಿ ಬಡವನಂತೆ ನಟಿಸಿ ಸಿಂಪತಿಯನ್ನ ಪಡೆದು ಗೆದ್ದಿದ್ದಾರಾ ಹಾಗಾದ್ರೆ? ಗಿಲ್ಲಿಗಿಂತ ಹೆಚ್ಚು ವೋಟ್ ಪಡೆದಿದ್ದಾರಾ ಅಶ್ವಿನಿ ಗೌಡ? ಫಿನಾಲೆಯಲ್ಲಿ ವೋಟ್ಸ್ ಲೆಕ್ಕ ಏಕೆ ಬಯಲು ಮಾಡಲಿಲ್ಲ ನೀವು? ಮೊದಲ ದಿನ 37 ಕೋಟಿ ವೋಟ್ಸ್ ಎಂದವರು ಫಿನಾಲೆ ದಿನ ಯಾಕೆ ಬಯಲು ಮಾಡಲಿಲ್ಲ? ಫಿನಾಲೆಯಲ್ಲಿ ಅಂತಿಮ ವೋಟ್ಸ್ ಪಟ್ಟಿ ಏಕೆ ರಿಲೀಸ್ ಮಾಡಲಿಲ್ಲ? ಕೊನೆಯಲ್ಲಿ ತರಾತುರಿಯಾಗಿ ಗಿಲ್ಲಿ ವಿನ್ನರ್ ಎಂದು ಘೋಷಿಸಿದ್ದೇಕೆ ಹಾಗಾದ್ರೆ? ಬಿಗ್ ಬಾಸ್ ಹೋಸ್ಟ್ ಸುದೀಪ್ ಅವರೇ, ಚೆಂಡು ನಿಮ್ಮ ಅಂಗಳದಲ್ಲಿದೆ, ಇದಕ್ಕೆ ನೀವೇ ಸರಿಯಾದಂತ ಉತ್ತರವನ್ನ ಕೊಡಬೇಕು. ಕಿಚ್ಚ ಸುದೀಪ್ ಅವರೇ, ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾ ಇರೋದು ನಿಜಾನ ಹಾಗಾದ್ರೆ? ಗಿಲ್ಲಿ ಬಡವನಂತೆ ನಟಿಸಿ ಸಿಂಪತಿಯನ್ನ ಪಡೆದು ಗೆದ್ದಿದ್ದಾರಾ ಹಾಗಾದ್ರೆ? ಇವೆಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಅಶ್ವಿನಿ ಗೌಡ ಅವರು ಪ್ರತಿ ಬಾರಿನೂ ಗಿಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆರೋಪವನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. ನನಗೆ ಹೆಚ್ಚಾಗಿ ವೋಟ್ ಬಂದಿತ್ತು, ನಾನೇ ಗೆಲ್ಬೇಕಿತ್ತು, ಆದ್ರೆ ಹಾಗೆ ಹೀಗೆ ಅನ್ನುವಂತಹ ಮಾತುಗಳನ್ನ. ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಅಂತ ಅನೌನ್ಸ್ ಮಾಡಿದ್ದು ಅಂದ್ರೆ ವೀಕ್ಷಕರು, ಅಭಿಮಾನಿಗಳಾಗಿರ್ಬೋದು, ವೀಕ್ಷಕರಾಗಿರ್ಬೋದು, ಯಾರ ವೋಟಿನ ಮೇಲೆ ಅಲ್ಲಿ ಯಾರಿಗೆ ಹೆಚ್ಚಾಗಿ ವೋಟ್ ಬಂದಿರುತ್ತೋ ಅವ್ರನ್ನ ವಿನ್ ಮಾಡ್ತೀವಿ ಅನ್ನುವಂಥದ್ದು ಬಿಗ್ ಬಾಸ್ ಹೇಳುವಂಥದ್ದು. ನಾನೇ ವಿನ್ ಆಗ್ಬೇಕಿತ್ತು, ಗಿಲ್ಲಿಗಿಂತ ಹೆಚ್ಚಾಗಿ ನನಗೆ ವೋಟ್ ಬಂದಿದೆ ಅಂತ. ಆದ್ರೆ ಇದು ನೇರವಾಗಿ ಒಂದ್ ರೀತಿಯಾಗಿ ಬಿಗ್ ಬಾಸ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅವರು. ನನಗೆ ವೋಟ್ ಬರ್ಬೇಕಿತ್ತು, ನಾನ್ ವಿನ್ ಆಗ್ಲಿಲ್ಲ, ಗಿಲ್ಲಿ ವಿನ್ ಆಗಿದ್ದು ಅಂತ ಹೇಳಿದ್ರೆ ಅಲ್ಲಿ ಅದ್ರ ಪರಿಣಾಮ ಯಾರ ಮೇಲೆ ಬೀಳುತ್ತೆ? ಬಿಗ್ ಬಾಸ್ ಮೇಲೆ ಅಲ್ವಾ? ಹಾಗಾದ್ರೆ ಬಿಗ್ ಬಾಸ್ ಸುಳ್ಳಾಯ್ತಾ? ಅವರೇ ಅಲ್ಲಿ ವೋಟಿಂಗ್ ಅನೌನ್ಸ್ ಅನ್ನ ಮಾಡದೆ ಫೈನಲ್ ಅಲ್ಲಿ, ಈಗ ಅದ್ರ ಹಿಂದಿನ ದಿನ ಒಂದು ಸ್ಯಾಟರ್ಡೇ ಅಲ್ಲಿ ವೋಟಿಂಗ್ ಬಗ್ಗೆ ಹೇಳ್ತಾರೆ, ಆದ್ರೆ ತದನಂತರ ಸಂಡೇ ಒಂದು ಎಪಿಸೋಡ್ ನಲ್ಲಿ ವೋಟಿಂಗ್ ಬಗ್ಗೆ ಹೇಳಲ್ಲ. ಫೈನಲ್ ಅಲ್ಲಿ ಯಾರಿಗೆ ಈಗ 37+ ಕೋಟಿ ವೋಟನ್ನ ಪಡೆದಿದ್ದಾರೆ ವಿನ್ನರ್ ಆದವರು ಅಂತ ಹೇಳ್ತಾರೆ. ಆದ್ರೆ ಅದಾದ ಬಳಿಕ ನೆಕ್ಸ್ಟ್ ಡೇ ಅಲ್ಲಿ ವಿನ್ನರ್ಗೆ ಎಷ್ಟು ವೋಟಿಂಗ್ ಬಂದಿದೆ ಅನ್ನೋದನ್ನ ಅಲ್ಲಿ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಅನೌನ್ಸ್ಮೆಂಟ್ ಮಾಡಲ್ಲ. ಸೊ ಇದನ್ನ ನಾವು ಗಮನಿಸಿದಾಗ ಯಾಕೆ ಆಗ್ಲೂ ಕೂಡ ಅನೌನ್ಸ್ಮೆಂಟ್ ಮಾಡಬಹುದಿತ್ತಲ್ವಾ ವಿನ್ನರ್ಗೆ ಎಷ್ಟು ವೋಟ್ ಬಂತು ಅಂತ? ಸೊ ಅದನ್ನ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು, ಅಶ್ವಿನಿ ಅವರು ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ, ನನಗೆ ಹೆಚ್ಚಾಗಿ ವೋಟ್ ಬಂದಿದ್ದು, ನಾನೇ ಗೆಲ್ಬೇಕಿತ್ತು, ಆದ್ರೆ ಗಿಲ್ಲಿ ಗೆತ್ತು.
ಗಿಲ್ಲಿ ಬಡವ ಅನ್ನುವಂಥ ಸಿಂಪತಿಯನ್ನ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಗೆದ್ದು ಬಿಟ್ರು ಅಂತ. ಆದ್ರೆ ವೀಕ್ಷಕರು ಏನು ಓಟನ್ನ ಹಾಕಿದ್ರು ಅದ್ರ ಮೇಲೆ ಇದು ನಿಲ್ಲೋದಿಲ್ಲ. ಯಾರು ಸಿಂಪತಿಯನ್ನ ಕ್ರಿಯೇಟ್ ಮಾಡ್ತಾರೆ ಅವರನ್ನ ನೀವು ಗೆಲ್ಲಿಸ್ತೀರಾ. ಹಾಗಾದ್ರೆ ಅಶ್ವಿನಿ ಅವ್ರು ಹೇಳುವಂತ ಪ್ರಕಾರವಾಗಿ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಸಾಕಷ್ಟು ಪ್ರಶ್ನೆಗೆ ಗ್ರಾಸವಾಗಿದೆ ಈ ಒಂದು ವಿಚಾರಗಳೆಲ್ಲ. ಇದಕ್ಕೆ ಯಾರು ಉತ್ತರ ಕೊಡಬೇಕು? ಕೊನೆಯದಾಗಿ ಬಿಗ್ ಬಾಸ್ ಅವರು ಉತ್ತರ ಕೊಡಬೇಕು, ಸುದೀಪ್ ಅವರು ಉತ್ತರ ಕೊಡಬೇಕು. ಹಾಗಾಗಿ ನೀವು ಇದಕ್ಕೆ ಉತ್ತರವನ್ನ ಕೊಡ್ಲೇಬೇಕಾದಂತ ಸಂದರ್ಭದಲ್ಲಿ ಇದ್ದೀರಾ.